ಐಪಿಎಲ್ ನ ಪ್ರತಿ ಪಂದ್ಯದ ಹೈಲೈಟ್ಸ್, ಅಪ್ಡೇಟ್ಸ್ ಹಾಗೆ ಇನ್ಸೈಟ್ಸ್ ಗಳನ್ನ ನಿಮ್ ಮುಂದೆ ಇಡುವಂತಹ ಐಪಿಎಲ್ ಡಗ್ಔಟ್ ಗೆ ಸ್ವಾಗತ. ಎರಡು ಪಂದ್ಯ ಡಬಲ್ ಹೆಡರ್, ಎರಡೂ ಕೂಡ ರಿವೆಂಜ್ ವೀಕ್ ನ ರಿವೆಂಜ್ ತಗೊಳ್ಬೇಕಾಗಿದ್ದಂತಹ ಪಂದ್ಯಗಳಾಗಿತ್ತು. ಇಲ್ಲಿ ಸೋತಿದ್ದು ಎರಡು ಕೂಡ, ಒಂದು ಎಂಐ, ಇನ್ನೊಂದು RCB. ಬಲಿಷ್ಠ ತಂಡಗಳು. 2 ದಿನಗಳ ಹಿಂದಷ್ಟೇ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೋತಿದ್ದ RCB, ಹಾಗೇನೆ ಸೀಸನ್ ನ 2ನೇ ಪಂದ್ಯ RCB KKR ನಂತರದ ಪಂದ್ಯ ಎಂಐ ವರ್ಸಸ್ CSK ಅಲ್ಲಿ CSK ವಿರುದ್ಧ ಸೋತಿದ್ದಂತಹ ಎಂಐ. ಎರಡೂ ಕೂಡ ಭಾರಿ ರಿವೆಂಜ್ ನ ಪಂದ್ಯಗಳಾಗಿತ್ತು, ಸೇಡಿನ ಪಂದ್ಯಗಳಾಗಿತ್ತು. ಈ ಪಂದ್ಯದಲ್ಲಿ ಅಂದ್ರೆ ಪಂಜಾಬ್ ತನ್ನ ತವರಲ್ಲಿ RCB ಯನ್ನ ಹೋಸ್ಟ್ ಮಾಡಿದ್ರೆ, ವಾಂಖೆಡೆಯಲ್ಲಿ ಮುಂಬೈ ಹೋಸ್ಟ್ ಮಾಡಿದ್ದಂತ ಪಂದ್ಯ. ಈ ಪಂದ್ಯಗಳ ರಿಸಲ್ಟ್ ಏನಾಯ್ತು, ಒಟ್ಟಾರೆ ಹೈಲೈಟ್ಸ್ ಏನು, ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಸುದ್ದಿ ಆಗ್ತಾ ಇದೆ, ಎಡವಟ್ಟಾಗಿದ್ದಲ್ಲಿ, ಇವೆಲ್ಲವನ್ನ ನೋಡ್ಕೊಂಡ್ ಬರೋಣ ಇವತ್ತಿನ IPL ಡಗ್ಔಟ್ ಅಲ್ಲಿ. ಮೊದಲ ಪಂದ್ಯ RCB ವರ್ಸಸ್ ಪಂಜಾಬ್ ಕಿಂಗ್ಸ್. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 14 ಓವರ್ನ ಪಂದ್ಯ ಆಗಿತ್ತು. ಆ ಪಂದ್ಯ ಮಳೆಗೆ ಸಿಕ್ಕಾಕೊಂಡಿದ್ರಿಂದ ಬೆಂಗಳೂರು ಟಾಸ್ ಅನ್ನು ಸೋತು ಮ್ಯಾಚ್ ಅನ್ನು ಕೂಡ ಸೋತಿತ್ತು. ಆ ಪಂದ್ಯದಲ್ಲಿ RCB ಬ್ಯಾಟ್ಸ್ಮನ್ ಗಳೆಲ್ಲರೂ ಕೂಡ ಸಿಂಗಲ್ ಡಿಜಿಟ್ ಅನ್ನ ಹೊಡ್ಕೊಂಡು ಹೋಗಿದ್ರು. ಓನ್ಲಿ ಟಿಮ್ ಡೇವಿಡ್ 50, 23 ರಜತ್ ಪಟಿದಾರ್ ಹೊಡೆದಿದ್ದು ಬಿಟ್ರೆ ಇನ್ಯಾರು ಆಡಿರ್ಲಿಲ್ಲ. ಅದಕ್ಕೆ ರಿವೆಂಜ್ ಅನ್ನ ನಿಮ್ಮ ಹೋಮ್ ಗ್ರೌಂಡ್ ಅಲ್ಲೇ ತಗೋತೀವಿ ಅಂತ RCB ಹೋಗಿತ್ತು. RCB ಸಖತ್ತಾಗಿನೇ ಭರ್ಜರಿಯಾಗಿನೇ ಟಾಸ್ ಅನ್ನ ಗೆದ್ದ ಕೂಡಲೇ RCB ತಗೊಂಡಿದ್ದೆ. ಸಹಜವಾಗಿ ರಜತ್ ಪಟಿದಾರ್ಗೆ ಟಾಸ್ ಸೋತು 8 ಪಂದ್ಯಗಳಲ್ಲಿ 5 ಪಂದ್ಯ ಟಾಸ್ ಸೋತಿದ್ರು. ಈ ಬಾರಿ ಗೆಲ್ಲಲ್ಲ ಡೌಟ್ ಅಂತ ಅನ್ಕೊಂಡು ಸುಮ್ನೆ ಇದ್ರು, ಏನ್ ಮಾಡೋದು ಏನೋ ಅಂತ ತಗೊಳ್ಳೋಣ ಅಂತ. ಆದ್ರೆ ಟಾಸ್ ಗೆದ್ದ ಕೂಡಲೇ ಖುಷಿ ಆಗ್ಬಿಟ್ಟು ನಾವು ಬೌಲ್ ಮಾಡ್ತೀವಿ ಅಂತ ಹೇಳಿ ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ರು. RCB ಬೌಲರ್ಗಳು ಆರಂಭದಲ್ಲೇನೋ ಒಂದ್ ಸ್ವಲ್ಪ ಕಷ್ಟ ಆಯ್ತು. RCBಗೆ ಆರಂಭದಲ್ಲಿ ಬೌಲಿಂಗ್ ಸ್ವಲ್ಪ ಕಷ್ಟ ಆಯ್ತು. ಪವರ್ ಪ್ಲೇ ತುಂಬಾ ಚೆನ್ನಾಗಿ ಬ್ಯಾಟ್ ಮಾಡ್ತಾರೆ ಅಂತ ಅನ್ನಿಸ್ತು. ಆದ್ರೆ 5ನೇ ಓವರ್ ಅಲ್ಲಿ ಕೃಣಾಲ್ ಪಾಂಡ್ಯ ಬಂದವರೇ ಒಂದು ವಿಕೆಟ್ ಅನ್ನ ತಗೊಂಡ್ರು. ಆ ಮೊದಲ ವಿಕೆಟ್ ಇಂದ ಪತನ ಶುರುವಾಯಿತು ಪಂಜಾಬ್ ಕಿಂಗ್ಸ್ದು. ಸೊ ಪಂಜಾಬ್ ಕಿಂಗ್ಸ್ ಪತನಕ್ಕೆ ನಾಂದಿ ಹಾಡಿದ್ದು ಕೃಣಾಲ್ ಪಾಂಡ್ಯ. ಆಮೇಲೆ ಇವತ್ತು ಲ್ಯಾಮ್ ಲಿವಿಂಗ್ಸ್ಟನ್ ಬದಲಿಗೆ ರೊಮಾರಿಯೋ ಶೆಫರ್ಡ್ ಅವರು ಬಂದಿದ್ರು. ಸೊ ರೊಮಾರಿಯೋ ಶೆಫರ್ಡ್ ಬೌಲಿಂಗ್ ಅಲ್ಲಿ ಶ್ರೇಯಸ್ ಅಯ್ಯರ್ ಟಿಮ್ ಡೇವಿಡ್ ಗೆ ಕ್ಯಾಚ್ ಕೊಡ್ತಾರೆ. ಕೃಣಾಲ್ ಪಾಂಡ್ಯ ಅವರ ಬೌಲಿಂಗ್ ನಲ್ಲಿ ಕೂಡ ಕ್ಯಾಚ್ ಆಗಿದ್ದು ಬಹಳ ಪ್ರಮುಖವಾಗಿ ಒಳ್ಳೆ ಬ್ಯಾಟಿಂಗ್ ಮಾಡ್ತಿದ್ದಂತ ಪ್ರಿಯಾಂಶ್ ಆರ್ಯ ಔಟ್ ಆಗ್ತಾರೆ. ಸೊ ಇವರು ಪ್ರಭ್ಸಿಮ್ರನ್, ಪ್ರಿಯಾಂಶ್ ಆರ್ಯ ಹಾಗೇನೆ ಶ್ರೇಯಸ್ ಅಯ್ಯರ್ ಔಟ್ ಆದ ನಂತರ ನಿಧಾನಕ್ಕೆ ರನ್ ಗತಿಗೆ ಬ್ರೇಕ್ ಬೀಳುತ್ತೆ ಪಂಜಾಬ್ ಕಿಂಗ್ಸ್ಗೆ. ಇನ್ನ ಡೆತ್ ಓವರ್ ನಲ್ಲಂತೂ ಅದ್ಭುತವಾಗಿ ಬೌಲ್ ಮಾಡ್ತಾರೆ RCB ಬೌಲರ್ಸ್. ಕೊನೆ 4 ಓವರ್ ಅಲ್ಲಿ 17 ಯಾರ್ಕರ್ ಎಸಿತಾರೆ. ಗೊತ್ತಿದ್ದಿದೆ RCBಗೆ ಹೇಸಲ್ವುಡ್ ಹಾಗೆ ಭುವನೇಶ್ವರ್ ಎಂತ ಡೆತ್ ಬೌಲರ್ಸ್ ಅಂತ ಹೇಳಿ. ಬ್ಯಾಟ್ಸ್ಮನ್ ಗಳಿಗೆ ಡೆತ್ ಅವರ ಬೌಲಿಂಗು. ಹಾಗಾಗಿ 28 ರನ್ ಮಾತ್ರ. ಸೊ 24 ಚೆಂಡುಗಳಲ್ಲಿ ಕೊನೆ 4 ಓವರ್ಲಿ 28 ರನ್ ಬಿಟ್ಕೊಡ್ತಾರೆ. ಅಂದ್ರೆ ಇದು ದಿ ಬೆಸ್ಟ್ ಬೌಲಿಂಗ್, ಬೆಸ್ಟ್ ಎಕಾನಮಿ ಇರುವಂತ ಹೇಸಲ್ವುಡ್ ಭುವನೇಶ್ವರ್ ಕುಮಾರ್ ಬೌಲ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಡೌಟೇ ಇಲ್ಲ. ಬ್ಯಾಟ್ಸ್ಮನ್ ಗಳಿಗೆ ಯಾರ್ಕರ್ ಗಳೇ ಜಾಸ್ತಿ ಬೀಳ್ತವೆ, ರನ್ ಹೊಡಿಯೋದಕ್ಕೆ ಚಾನ್ಸೇ ಇಲ್ಲ. ಶಶಾಂಕ್ ಸಿಂಗ್ ರನ್ ಹೊಡಿಯೋಕೆ, ಮಾರ್ಕೋ ಯಾನ್ಸನ್ ಇಬ್ರು ಕೂಡ ತುಂಬಾ ಕಷ್ಟಪಟ್ರು. ಸೊ RCB ಕಂಟ್ರೋಲ್ ಮಾಡಿ 157 ರನ್ಗೆನೆ ಪಂಜಾಬ್ ಕಿಂಗ್ಸ್ ಅನ್ನ ನಿಯಂತ್ರಿಸ್ತು. ಆಮೇಲೆ 158 ಸ್ಕೋರ್ ಮಾಡಕ್ RCBಗೆ ಯಾವ ಕಷ್ಟನೂ ಆಗ್ಲಿಲ್ಲ. 7 ವಿಕೆಟ್ಗಳು ಬಾಕಿ ಇರುವಂತೆನೆ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದು ವಿರಾಟ್ ಕೊಹ್ಲಿ. ಇಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ತಗೊಂಡ್ರು ವಿರಾಟ್ ಕೊಹ್ಲಿ. ಸೊ ವಿರಾಟ್ ಕೊಹ್ಲಿ 50+ ಸ್ಕೋರ್ ಅನ್ನ ಅತಿ ಹೆಚ್ಚು ಬಾರಿ ಡೇವಿಡ್ ವಾರ್ನರ್ ಇತ್ತು. ಸೊ ಅದನ್ನ ಮೀರಿ ದಾಖಲೆಯನ್ನ ಕೂಡ ಮಾಡಿದ್ರು. 66 ಬಾರಿ 50ಕ್ಕಿಂತ ಹೆಚ್ಚು ರನ್ ನೋಡಿದ್ದು ವಿರಾಟ್ ಕೊಹ್ಲಿ. ಇನ್ನ ಪಂಜಾಬ್ ಕಿಂಗ್ಸ್ 157 RCB 18.5 ಅಂದ್ರೆ 7 ಬಾಲ್ಗಳು ಬಾಕಿ ಇರುವಂತೆ 7 ವಿಕೆಟ್ಗಳ ಉಳಿಸ್ಕೊಂಡು RCB ಬ್ಯಾಟಿಂಗ್ ಮಾಡಿದ್ದು. ಅಂದ್ರೆ ಗೆದ್ದಿದ್ದು ವಿರಾಟ್ ಕೊಹ್ಲಿ 73, ಹಾಗೇನೆ ದೇವದತ್ ಪಡಿಕ್ಕಲ್ 61 ರನ್ ಅನ್ನ ಗಳಿಸಿದ್ರು. ಇದು RCBಗೆ ಲೀಲಾಜಾಲವಾಗಿ ಅಂದ್ರೆ ಯಾವ ಅಡೆತಡೆನೂ ಇಲ್ದೇನೆ ಗೆಲ್ಲೋದಿಕ್ಕೆ ಸಾಧ್ಯ ಆಯ್ತು. ಮೊದಲ ವಿಕೆಟ್ ಫಿಲ್ ಸಾಲ್ಟ್ ಔಟ್ ಆಗಿ ಹೋದ್ರು, ಅವ್ರು ಬಹಳ ಬೇಗನೆ ಔಟ್ ಆಗಿ ಹೋದ್ರು. ಅವ್ರು ಔಟ್ ಆದ ನಂತರ ಕ್ರೀಸಿಗೆ ಕಚ್ಕೊಂಡಂತ ವಿರಾಟ್ ಕೊಹ್ಲಿ ಹಾಗೆ ದೇವದತ್ ಪಡಿಕ್ಕಲ್ ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು. ದೇವದತ್ ಪಡಿಕ್ಕಲ್ ಔಟ್ ಆದ ನಂತರ ಪಟಿದಾರ್ ಬಂದ್ರು, ಅವರು ಬೇಗನೆ ಔಟ್ ಆಗಿ ಹೋದ್ರು ಕೂಡ RCBಗೆ ಅಂತ ಏನು ದೊಡ್ಡ ಹೊಡೆತ ಏನು ಸಿಗ್ಲಿಲ್ಲ, ಸುಲಭವಾಗಿ ಗೆದ್ರು. ಇನ್ನು
ಮತ್ತೊಂದು ಪಂದ್ಯ ಪ್ರಮುಖವಾಗಿ ರಿವೆಂಜ್ ವೀಕ್ ಅಲ್ಲಿ ಎಂಐ ವರ್ಸಸ್ ಸಿ ಎಸ್ ಕೆ. ಎಂಐ ವರ್ಸಸ್ ಸಿ ಎಸ್ ಕೆ ಅಂದ್ರೆ ಮ್ಯಾಚ್ ನ ಸೆನ್ಸೇಷನ್ ಆಗಿರುತ್ತೆ. ಇಲ್ಲಿ ಎಂಐ ಸಿ ಎಸ್ ಕೆ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ್ದು ಸಿ ಎಸ್ ಕೆ ಬ್ಯಾಟಿಂಗ್ ಅಲ್ಲಿ ಮತ್ತೊಮ್ಮೆ ಪವರ್ ಕಾಣಿಸ್ಲಿಲ್ಲ ಅಂದ್ರೆ ಈ ಸಾರಿ ಬ್ಯಾಟ್ ಮಾಡಿದ್ದು ಬಹಳ ಪ್ರಮುಖವಾಗಿ ಶೇಖ್ ರಶೀದ್ ಚೆನ್ನಾಗಿ ಬ್ಯಾಟ್ ಮಾಡ್ತಾರೆ. ಓಪನಿಂಗ್ ಅವ್ರನ್ನ ತಗೋತಾ ಇದ್ರು ಡೆವಾನ್ ಕಾನ್ವೆ ಬದಲಿಗೆ ರಚಿನ್ ರವೀಂದ್ರ ಶೇಖ್ ರಶೀದ್ ಇಬ್ರು ಕೂಡ ಉತ್ತಮವಾಗಿ ಏನು ಬ್ಯಾಟ್ ಬೀಸ್ಲಿಲ್ಲ. ಇದರಿಂದಾಗಿ ಸಿ ಎಸ್ ಕೆ ಸ್ವಲ್ಪ ಹಿನ್ನಡೆ ಆಯ್ತು. ಆದ್ರೆ ಅದಾದ ನಂತರ ಬಂದಂತಹ 17 ವರ್ಷದ ಆಯುಷ್ ಮಾತ್ರೆ, ಋತುರಾಜ್ ಗಾಯಕ್ವಾಡ್ ಅವರು ಇಂಜುರಿ ಆಗಿ ಹೋಗಿದ್ರಿಂದ ಅವರು ಬದಲಿಗೆ ಆಯುಷ್ ಮಾತ್ರೆ ತಗೊಂಡಿದ್ದಾರೆ. ಆಯುಷ್ ಮಾತ್ರೆ ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು. 200+ ಸ್ಟ್ರೈಕ್ ರೇಟ್ ಅಲ್ಲಿ 15 ಬಾಲ್ಗೆ 32 ರನ್ ಅನ್ನ ಬಾರಿಸಿದ್ರು. ಸೊ ಆಯುಷ್ ಮಾತ್ರೆ. ಅದರ ನಂತರ ಬಂದಂತ ರವೀಂದ್ರ ಜಡೇಜಾ, ದುಬೆ ಮತ್ತೊಮ್ಮೆ ಚೆನ್ನೈಯಲ್ಲಿ ನಾವು ಮಿಡ್ಲ್ ಆರ್ಡರ್ ಅಲ್ಲಿ ಅದ್ಭುತವಾಗಿ ಬ್ಯಾಟ್ ಮಾಡ್ತೀವಿ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಇವರು ಅತ್ಯುತ್ತಮವಾಗಿ ಬ್ಯಾಟ್ ಮಾಡಿದ್ರಿಂದ 5 ವಿಕೆಟ್ಗೆ ಚೆನ್ನೈ 176 ರನ್ ಅನ್ನ ಗಳಿಸ್ತು. ಸೊ 176 ರನ್ ಟಾರ್ಗೆಟ್ ಮುಂಬೈಗೆ ದೊಡ್ಡದು ಅಂತ ಅನಿಸ್ಲಿಲ್ಲ. ಸೊ ಮುಂಬೈಗೆ ಈ ಟಾರ್ಗೆಟ್ ಅನ್ನ ಚೇಸ್ ಮಾಡೋದು ಈಸಿ ಅಂತ ಅನಿಸ್ತಾ ಇತ್ತು. ಆದ್ರೆ ರೋಹಿತ್ ಶರ್ಮಾ ಇನ್ನು ಫಾರ್ಮ್ ಅಲ್ಲಿ ಇರ್ಲಿಲ್ಲ. ಸೊ ಅಂತ ಏನು ಮುಂಬೈ ಇಂಡಿಯನ್ಸ್ ಕೂಡ ಬಿಗ್ ಟೋಟಲ್ ನ ಚೇಸ್ ಮಾಡಿರುವಂತದ್ದು, ಬಿಗ್ ಸ್ಕೋರ್ ನ ಹೊಡೆದಿರುವಂತದ್ದು ಕಡಿಮೆ, ಇನ್ನು ಸೆಟ್ ಆಗ್ತಾ ಇದೆ ಈಗಷ್ಟೇ. ಆದ್ರೆ ಕಳೆದ 2 ಪಂದ್ಯನ ಗೆದ್ಕೊಂಡ್ ಬಂದಿದ್ದು ಮುಂಬೈಗೆ ಸಿ ಎಸ್ ಕೆ ಮೇಲೆ ಸೇಡು ಬೇರೆ ಇತ್ತು. ಮೊದಲ ಪಂದ್ಯದಲ್ಲೇ ಸೋತಿದ್ದು. ಈ ಪಂದ್ಯದಲ್ಲಿ ಆ ಒಂದು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು. ರೋಹಿತ್ ಶರ್ಮಾ ಎಷ್ಟು ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು ಅಂದ್ರೆ, ರೋಹಿತ್ ಶರ್ಮಾ 4-5 ಇನ್ನಿಂಗ್ಸ್ ಚೆನ್ನಾಗಿ ಆಡಿರ್ಲಿಲ್ಲ ಅನ್ನೋದನ್ನೆಲ್ಲ ಮರೆಸ್ಬಿಟ್ರು. ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು. ಸೊ ರೋಹಿತ್ ಶರ್ಮಾ ಅರ್ಧ ಶತಕ ಗಳಿಸಿ 76 ರನ್ ಗಳಿಸಿ 45 ಬಾಲ್ಗಳಲ್ಲಿ ಅವರ ಜರ್ಸಿ ನಂಬರ್ ಏನಿದೆ 45 ಅಷ್ಟು ಚೆಂಡುಗಳನ್ನ ಎದುರಿಸಿ ಸೊ 76 ರನ್ ಅನ್ನ ಗಳಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೂಡ ತಗೊಂಡ್ರು. ಇನ್ನು ಅವ್ರಿಗೆ ಸಾಥ್ ಕೊಟ್ಟಂತ ಸೂರ್ಯಕುಮಾರ್ ಯಾದವ್ ಕೂಡ ಇಲ್ಲಿ 68 ರನ್ ಅನ್ನ ಗಳಿಸಿದ್ರು. ಹಾಗಾಗಿ ಮುಂಬೈ ಇಂಡಿಯನ್ಸ್ಗೆ ಅಲ್ಲೇನೆ ಆಲ್ಮೋಸ್ಟ್ ರನ್ಗಳು ಬಂದೋಯ್ತು. ಇನ್ನು ರಯಾನ್ ರಿಕಲ್ಟನ್ ಕೂಡ ಆರಂಭದಲ್ಲಿ ಸಹಜವಾಗಿನೇ ಒಳ್ಳೆ ಆರಂಭನ ಕೊಡ್ತಾರೆ. ರಯಾನ್ ರಿಕಲ್ಟನ್ ಅವರು ಕೂಡ ಅತ್ಯುತ್ತಮವಾಗಿ ಬ್ಯಾಟ್ ಮಾಡಿದ್ರು. ಇದರಿಂದಾಗಿ ಮುಂಬೈಗೆ ಗೆಲುವು ಸುಲಭ ಆಗೋಯ್ತು. ಮುಂಬೈ 15.4 ಓವರ್ಲೆ ಗೆಲುವನ್ನ ಕಾಣ್ತು. ಇನ್ನು ಆರ್ ಸಿ ಬಿ ಪಂದ್ಯಕ್ಕೆ ಬಂದ್ರೆ ಎಡವಟ್ಟಾಗಿ ಡೆಲ್ಲಿ ಅಂತ ಆರ್ ಸಿ ಬಿ ಪಂದ್ಯ ನೋಡೋದಾದ್ರೆ, ಆರ್ ಸಿ ಬಿ ಪಂದ್ಯದಲ್ಲಿ ಏನು ಪಂಜಾಬ್ ಕಿಂಗ್ಸ್ ಅಟ್ಯಾಕ್ ಅನ್ನ ಬ್ಯಾಟಿಂಗ್ ಡೆಪ್ತ್ ಏನಿತ್ತು ಅದನ್ನ ಆರ್ ಸಿ ಬಿ ಯಲ್ಲಿ ತುಂಬಾ ಕಂಟ್ರೋಲ್ ಆಗಿ ಏನು ಆ ಡೆಪ್ತ್ ಅಲ್ಲಿ ಬ್ಯಾಟಿಂಗ್ ಗೆ ಕಂಟ್ರೋಲ್ ಮಾಡಿದ್ರು. ಆ ಏನು ಡೆತ್ ಬೌಲಿಂಗ್ ಏನಿತ್ತು ಅದು ಹೇಸಲ್ವುಡ್ ಹಾಗೆ ಭುವನೇಶ್ವರ್ ಕುಮಾರ್ 24 ಬಾಲ್ಗಳಿಗೆ 28 ರನ್ ಕೊಟ್ರು. 17 ಯಾರ್ಕರ್ ಗಳನ್ನ ಹಾಕಿದ್ರು ಅಂತ ಹೇಳಿದ್ರೆ ಯೋಚನೆ ಮಾಡಿ. ಎಂತ ಬ್ಯಾಟ್ಸ್ಮನ್ ಗಳು ಕೂಡ ಬೆಚ್ಚಿ ಬಿದ್ದಿರ್ತಾರೆ. ಆ ಯಾರ್ಕರ್ ಅನ್ನ ಹಾಕೋದ್ರಲ್ಲಿ ಹೇಸಲ್ವುಡ್ ಎಷ್ಟೊಂದು ಅದ್ಭುತವಾಗಿ ಯಾರ್ಕ್ ಹಾಕ್ತಾರೆ. ಹಾಗೆ ಭುವನೇಶ್ವರ್ ಕುಮಾರ್ ಎಷ್ಟು ಚೆನ್ನಾಗಿ ಡೆತ್ ಓವರ್ಸ್ ಅಲ್ಲಿ ಕಂಟ್ರೋಲ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಸಿಂಗಲ್ ರನ್ ಅನ್ನೇ ಪ್ರತಿ ಆ ಓವರ್ ಅಲ್ಲಿ ಒಂದೊಂದು ರನ್ ಅನ್ನೇ ಅಂದ್ರೆ 6 ಬಾಲಿಗೆ 6 ರನ್ ಹೊಡ್ಕೊಂಡು ಹೋಗ್ತಾ ಇದ್ರು ಅಷ್ಟೇ. ಇದರಿಂದಾಗಿನೇ ಅದೇ ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಆಯ್ತು ಆರ್ ಸಿ ಬಿಗೆ. ಆಮೇಲೆ ಆ 158 ಏನು ಬಿಗ್ ಸ್ಕೋರ್ ಅನ್ನಿಸ್ತಾ ಇಲ್ಲ. ಬ್ಯಾಟ್ಸ್ಮನ್ ಗಳು ಕಾನ್ಫಿಡೆಂಟ್ ಆಗಿ ಬಂದು ಬ್ಯಾಟ್ ಮಾಡೋದಿಕ್ ಸಾಧ್ಯ ಆಯ್ತು. ಹಾಗಾಗಿ ಇನ್ನೂ 7 ವಿಕೆಟ್ ಬಾಕಿ ಇರುವಂತೆನೆ ಆರ್ ಸಿ ಬಿ ಅವರು 7 ಚೆಂಡುಗಳು ಬಾಕಿ ಇರುವಂತೆನೆ ಗೆದ್ರು. ಇದು ಟರ್ನಿಂಗ್ ಪಾಯಿಂಟ್ ಅನ್ಬೋದು. ಇನ್ನು ಎಂಐ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ, ಇಲ್ಲಿ ಕೂಡ ಏನು ಬಹಳ ಪ್ರಮುಖವಾಗಿ ಬ್ಯಾಟಿಂಗ್ ಪದೇ ಪದೇ ಎಡುತ್ತಾ ಇತ್ತು ಎಂಐ. ಆದ್ರೆ ಎಂಐ ಬ್ಯಾಟಿಂಗ್ ಈ ಬಾರಿ ಎಷ್ಟು ನೀಟಾಗಿ ರೋಹಿತ್ ಶರ್ಮಾ ಕಚ್ಕೊಂಡು ಆಡಿದ್ರು ಅಂತ ಹೇಳಿದ್ರೆ ಕ್ರೀಸ್ಗೆ, ರಯಾನ್ ರಿಕಲ್ಟನ್ ರೋಹಿತ್ ಶರ್ಮಾ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನು ತಗೊಂಡ್ ಬರ್ತಾ ಇದ್ರು. ಅದಾದ ನಂತರ ಬಂದಂತ ಸೂರ್ಯಕುಮಾರ್ ಯಾದವ್ ಹಾಗೆ ರೋಹಿತ್ ಶರ್ಮಾ ಇಬ್ಬರ ಪಾರ್ಟ್ನರ್ಶಿಪ್ ಇತ್ತಲ್ಲ, 76 ರನ್ ರೋಹಿತ್ ಶರ್ಮಾ, 68 ರನ್ ಸೂರ್ಯಕುಮಾರ್ ಯಾದವ್. ಒಬ್ರ ಮೇಲೊಬ್ರು ಏನು ಅಂದ್ರೆ ಮುಂಬೈ ಸಿ ಎಸ್ ಕೆ ಮಟ್ಟಿಗೆ 176 ಅನ್ನೋದು ಒಂಥರ ಫೈಟಿಂಗ್ ಟೋಟಲ್. ಯಾಕೆಂದ್ರೆ ವಿಕೆಟ್ ಹಿಂದೆ ಇರೋದು ಎಂ ಎಸ್ ಧೋನಿ. ಸೊ ಎಂ ಎಸ್ ಧೋನಿ ಯಾವಾಗ ಬೇಕಾದ್ರೂ ಪಂದ್ಯದ ದಿಕ್ಕನ್ನ ಬದಲಿಸಬಲ್ಲಂತ ನಾಯಕ, ವಿಕೆಟ್ ಕೀಪರ್. ಯಾಕಂದ್ರೆ ಅವರು ಬೌಲಿಂಗ್ ಅಲ್ಲಿ ಯಾವ ರೀತಿ ಚೇಂಜಸ್ ಮಾಡಬೇಕು, ಯಾರಿಂದ ಬೌಲ್ ಹಾಕ್ಸಿದ್ರೆ ಏನ್ ಬದಲಾಗುತ್ತೆ ಅನ್ನೋದನ್ನ ಇಂಡಿಯನ್ ಟೀಮ್ಗೆ ಯಾಕೆ ಜಾಸ್ತಿ ಟ್ರೋಫೀಸ್ ಅನ್ನ ಗೆದ್ದುಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಎಂ ಎಸ್ ಧೋನಿ ಕ್ಯಾಪ್ಟನ್ಸಿ. ಸೊ ಆ ಎಂ ಎಸ್ ಧೋನಿ ವಿಕೆಟ್ ಹಿಂದೆ ಇದ್ದಾಗ ಕೂಡ ರೋಹಿತ್ ಶರ್ಮಾ ಹಾಗೆ ಸೂರ್ಯಕುಮಾರ್ ಯಾದವ್ ಪಾರ್ಟ್ನರ್ಶಿಪ್ ಹೆಂಗಿತ್ತು ಅಂದ್ರೆ ಅವ್ರನ್ನ ಬ್ರೇಕ್ ಮಾಡೋಕೆ ಆಗ್ಲಿಲ್ಲ. ಇದು ಮುಂಬೈ ಗೆದ್ದು. ಯಾಕೆಂದ್ರೆ ಇನ್ ಕೇಸ್ ರೋಹಿತ್ ಶರ್ಮಾ ಹಾಗೆ ಔಟ್ ಆಗಿದ್ದಿದ್ರೆ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಈ 3 ಜನ ಔಟ್ ಆಗಿದ್ದಿದ್ರೆ
ಮುಂಬೈ ಗೆಲುವನ್ನ ಯಾವಾಗ ಬೇಕಾದ್ರೂ ತಮ್ಮ ತೆಕ್ಕೆಗೆ ತಗೊಂಡ್ಬಿಡ್ತಾ ಇದ್ರು ಮಹೇಂದ್ರ ಸಿಂಗ್ ಧೋನಿ. ಹಾಗಾಗಿ ಇದು ಟರ್ನಿಂಗ್ ಪಾಯಿಂಟ್ ಅನಿಸ್ತು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎರಡೂ ಮ್ಯಾಚ್ಗಳ ಬಗ್ಗೆ ಭಾರಿ ಏನು ಸುದ್ದಿ ಆಗಿದ್ದೇನು ಅಂದ್ರೆ, ವಿರಾಟ್ ಕೊಹ್ಲಿ ಹೇಗೆ ಪಂಜಾಬ್ ಕಿಂಗ್ಸ್ಗೆ ಗೆದ್ದ ನಂತರ ಏನು ಸಿಕ್ಕಾಬಟ್ಟೆ ಅಗ್ರೆಸಿವ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಅನ್ನೋದು. ಇದನ್ನ ಒಂದಷ್ಟು ಜನ ನೆಗೆಟಿವ್ ಆಗಿ ಹೇಳಿದ್ರು. ಏನು ಯಂಗ್ಸ್ಟರ್ಸ್ ಔಟ್ ಆದಾಗ, ಯಂಗ್ಸ್ಟರ್ಸ್ ಏನು ಸೋತಾಗ ಅದನ್ನ ಸೆಲೆಬ್ರೇಟ್ ಜಾಸ್ತಿ ಮಾಡಬಾರ್ದು. ಇದಕ್ಕೆ ಯಾವ್ದು ಎಕ್ಸಾಂಪಲ್ ತಗೊಂಡ್ರು ಅಂದ್ರೆ, ಸೂರ್ಯಕುಮಾರ್ ಯಾದವ್, ಆಯುಷ್ ಮಾತ್ರೆ ಏನು CSK ಫಸ್ಟ್ 17 ವರ್ಷದ ಹುಡುಗ ಬ್ಯಾಟ್ ಮಾಡಕ್ ಬಂದು 200 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡಿ ಔಟ್ ಆಗಿ ಹೋದಾಗ, ಏನ್ ಪರವಾಗಿಲ್ಲ ಚೆನ್ನಾಗ್ ಆಡಿದ್ಯಾ ನೀನು ಅಂತ ಔಟ್ ಆದವ್ರನ್ನ ಬೆನ್ ತಟ್ಟಿ ಕಳಿಸ್ತಾರೆ. ಸೊ ಈ ರೀತಿ ವಿರಾಟ್ ಕೊಹ್ಲಿ ಮಾಡೋದಿಲ್ಲ. ವಿರಾಟ್ ಕೊಹ್ಲಿ ಎಲ್ರಿಗೂ ಕೂಡ ಏನು ಅಗ್ರೆಷನ್ ತೋರಿಸ್ತಾರೆ, ಎಲ್ರ ಮೇಲೂ ಕೂಡ ಎಗರಾಡ್ತಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ. ಆದ್ರೆ ಫ್ಯಾನ್ಸ್ ಕೊಹ್ಲಿ ಇರೋದೇ ಹೆಂಗೆ, ಕೊಹ್ಲಿ ಸ್ಟೈಲ್ ಇದು, ನೀವು ನಮ್ಗೆ ಇಲ್ಲಿ ಬೆಂಗಳೂರಲ್ಲಿ ಬಂದಾಗ ಉರ್ಸಿರ್ಲಿಲ್ವಾ, ನೀವು ಗೆದ್ಕೊಂಡು ನಮ್ಮೇ ಕೌಂಟ್ರ್ ಮಾಡಿರ್ಲೋ, ನಾವು ಕೌಂಟ್ರ್ ಮಾಡ್ತಾ ಇದೀವಿ ಅಂತ ಹೇಳಿ RCB ಫ್ಯಾನ್ಸ್ ಇದ್ರೆ, ಇನ್ನೊಂದ್ ಕಡೆ ದಾಖಲೆನ ಮುರಿದಿದ್ದು ಅಂದ್ರೆ, ಮೊದಲ ಪಂದ್ಯ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಆದಾಗ ವಿರಾಟ್ ಕೊಹ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ. ಅವ್ರು ಹೇಳ್ತಾರೆ, ಮ್ಯಾನ್ ಆಫ್ ದಿ ಮ್ಯಾಚ್ ನನಗೆ ಯಾಕೆ ಕೊಟ್ರಿ, ಇವನು ದೇವದತ್ ಪಡಿಕಲ್ ತುಂಬಾ ಚೆನ್ನಾಗಿ ಮ್ಯಾಚ್ ನ ಟರ್ನ್ ಮಾಡಿದ್ರು, ಅವ್ರಿಗೆ ಕೊಡ್ಬೇಕಾಗಿತ್ತು ಅಂತ. ಆದ್ರೆ ಹೆಚ್ಚು ರನ್ ಗಳಿಸಿದ್ ವಿರಾಟ್ ಕೊಹ್ಲಿ, ಸೊ ಅವ್ರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ತು. IPL ಅಲ್ಲಿ ಅತ್ಯಂತ ಹೆಚ್ಚು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ತಗೊಂಡಂತಹ ಒಂದು ರೆಕಾರ್ಡ್ ರೋಹಿತ್ ಶರ್ಮಾ ಕೈಯಲ್ಲಿತ್ತು. ಆ ರೆಕಾರ್ಡ್ ಅನ್ನ ಲೆವೆಲ್ ಮಾಡಿದ್ರು ವಿರಾಟ್ ಕೊಹ್ಲಿ. 19 ಮ್ಯಾನ್ ಆಫ್ ದಿ ಮ್ಯಾಚ್ ಗಳಿತ್ತು. ವಿರಾಟ್ ಕೊಹ್ಲಿ ಕೂಡ ನಿನ್ನೆ ಫಸ್ಟ್ ಮ್ಯಾಚ್ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡು 19 ಆದ್ರು. ಅದಾದ ನಂತರ ನೆಕ್ಸ್ಟ್ ಪಂದ್ಯ ಬಂದ ರೋಹಿತ್ ಶರ್ಮಾ, ಅವ್ರು 76 ರನ್ ನೋಡ್ದು ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡ್ರು. 19ರಿಂದ 20ಕ್ಕೆ ಹೋದ್ರು. ಅಂದ್ರೆ ಒಂದೇ ದಿನ 2 ಪಂದ್ಯಗಳಲ್ಲಿ ಇವ್ರ ರೆಕಾರ್ಡ್ ಅವರು ಲೆವೆಲ್ ಮಾಡೋದು, ಅವ್ರ ರೆಕಾರ್ಡ್ ನ ಮತ್ತೆ ಇವರು ಬ್ರೇಕ್ ಮಾಡಿ ಮೇಲೆ ಹೋಗೋದು, ಇದೊಂಥರ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಇದು ಸುದ್ದಿ ಆಗ್ತಾ ಇದೆ. ಜೊತೆಗೆ ರೋಹಿತ್ ಶರ್ಮಾ ಏನು ಆ ಇನ್ನಿಂಗ್ಸ್ ಆಡಿದ್ದಿರ್ಬೋದು, MI ಹೇಗೆ ಕಮ್ ಬ್ಯಾಕ್ ಮಾಡ್ತಾ ಇದಾರೋ, ಕನ್ಸಿಕ್ಯೂಟಿವ್ 3 ಮ್ಯಾಚ್ ಗೆದ್ದಿದ್ದಾರೆ, ಅದೇ ರೀತಿ ರೋಹಿತ್ ಶರ್ಮಾ ಪ್ರತಿ ಇನ್ನಿಂಗ್ಸ್ ಅಲ್ಲೂ ರನ್ ಹೆಚ್ಚು ಮಾಡ್ತಾ ಬಂದಿದ್ದಾರೆ. ಇದರಲ್ಲಿ 76 ಹೊಡೆದಿದ್ದಾರೆ. ಅಂದ್ರೆ ರೋಹಿತ್ ಶರ್ಮಾ ಫಾರ್ಮ್ ಬಂದ್ರು ಅಂದ್ರೆ ಮುಂಬೈ ಗ್ಯಾರಂಟಿ ಕ್ವಾಲಿಫೈ ಆಗ್ತಾರೆ ಅನ್ನೋ ತರ ಚರ್ಚೆ ನಡೀತಾ ಇದೆ. ಸೊ ಇದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತ ವೈರಲ್ ಸುದ್ದಿಗಳು. ಸೊ ನಿಮಗೇನ್ ಅನ್ಸುತ್ತೆ ಈ ಮ್ಯಾಚ್ ಬಗ್ಗೆ, IPL ಡಗೌಟ್ ಜೊತೆಗೆ ನೀವು ಕೂಡ ಕಮೆಂಟ್ ಮಾಡಿ. ಮತ್ತಷ್ಟು IPL ನ ಅಪ್ಡೇಟ್ಸ್ ಜೊತೆ ಬರ್ತಾ ಇರ್ತೀವಿ ನಿಮ್ ಮುಂದೆ ಒನ್ ಇಂಡಿಯಾ ಕನ್ನಡದಲ್ಲಿ.